ತಮಿಳುನಾಡಿನಲ್ಲಿ ಅತ್ಯಂತ ಭೀಕರವಾದಂತಹ ಘಟನೆಯೊಂದು ಸಂಭವಿಸಿದೆ. ಪತ್ನಿಯನ್ನ ಕೊಂದು ಆ ಹೆಣದ ಜೊತೆ ಸೆಲ್ಫಿಯನ್ನು ತೆಗೆದುಕೊಂಡಿದ್ದಾನೆ ಭೂಪ. ಚೆನ್ನೈನ ಕೊಯಮತ್ತೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಪತಿ ಪತ್ನಿ ಕೌಟುಂಬಿಕ ಕಲಹದಿಂದ ಬೇರೆ ಬೇರೆ ಆಗಿದ್ರು. ಪತ್ನಿಯಿಂದ ದೂರ ಇದ್ದ ಈ ಮುಠಾಳ ಗಂಡ ಚೆನ್ನೈ ಕೊಯಮತ್ತೂರಿನಲ್ಲಿ ನಡೆದಿರತಕ್ಕಂತಹ ಭೀಕರ ಘಟನೆ ಇದು. ಪತಿ ಪತ್ನಿ ಬೇರೆ ಬೇರೆ ಆಗಿದ್ದರು ಕೌಟುಂಬಿಕ ಕಾರಣಗಳಿಂದ. ಪತ್ನಿಗೆ ಪರಪುರುಷನ ಜೊತೆ ಸಂಬಂಧ ಇದೆ ಎಂದು ಪತಿ ದೂರ ಆಗಿದ್ದ. ಪತ್ನಿ ತಮಿಳುನಾಡಿನ ಹಾಸ್ಟೆಲ್ನಲ್ಲಿ ಕೆಲಸ ಮಾಡಿಕೊಂಡಿದ್ಲು. ಅನೇಕ ದಿವಸಗಳಿಂದ ಪತ್ನಿಯ ಮೇಲೆ ದ್ವೇಷ ಸಾಧಿಸಿದ್ದ ಪತಿ ಸಮಯಕ್ಕಾಗಿ ಕಾಯುತ್ತಿದ್ದ. ಸಿಕ್ಕರೆ ಇರಿದು ಹಾಕುವೆ ಎಂಬ ಜಿದ್ದಿಗೆ ಬಿದ್ದಿದ್ದಂತೆ. ಅನೇಕ ಬಾರಿ ಪತ್ನಿಯನ್ನ ಕೊಲ್ಲೋದಕ್ಕೆ ಹೋಗಿ ವಿಫಲನಾಗಿದ್ದ. ಈ ಬಾರಿ ಹೇಗಾದ್ರೂ ಮಾಡಿ ಕೊಲ್ಲಬೇಕು ಅಂತ ಹೇಳಿ ಪತ್ನಿ ಇದ್ದ ಹಾಸ್ಟೆಲ್ಗೆ ಹೋಗಿದ್ದಾನೆ. ಇನ್ನು ಪತಿಯನ್ನ ಕಂಡು ಕೂಡಲೇ ಜಗಳಕ್ಕೆ ಬಿದ್ದಿದ್ದಾಳೆ ಪತ್ನಿ. ವ್ಯವಸ್ಥಿತವಾಗಿ ಬ್ಯಾಗ್ನಲ್ಲಿ ಚಾಕು ತಗೊಂಡೋಗಿದ್ದ. ಇರಿದು ಕೊಲ್ಲೋ ಉದ್ದೇಶದಿಂದಲೇ ಹೋಗಿದ್ದ. ಹಾಗಾಗಿ ಬ್ಯಾಗಿನಿಂದ ಚಾಕು ತೆಗೆದು ಚುಚ್ಚಿದ್ದಾನೆ. ಆಕೆ ರಕ್ತಸ್ರಾವದಿಂದ ಪ್ರಾಣ ಕಳ್ಕೊಂಡ್ಲು. ಪೊಲೀಸರಿಗೆ ವಿಷಯ ತಿಳಿದು ಪೊಲೀಸರು ಬರೋವರೆಗೂ ಅಲ್ಲೇ ಕೂತ್ಕೊಂಡಿದ್ದಂತೆ. ಯಾವ ಥರದ ವ್ಯಕ್ತಿ ನೋಡಿ ಇದ್ದ. ಪತ್ನಿಯನ್ನ ಕೊಂದು ಪೊಲೀಸರಿಗೆ ಶರಣಾಗ್ತೀನಿ, ಆಕೆ ಮತ್ತೊಂದು ಪುರುಷನ ಜೊತೆ ಸಂಬಂಧ ಇಟ್ಟುಕೊಂಡಿರೋದನ್ನು ಸಹಿಸಿಕೊಳ್ಳಲಾಗದೆ. ಕಾನೂನಿನಲ್ಲಿ ಮಾರ್ಗಗಳಿದ್ದಾವೆ. ನಿಮ್ಮ ಹೆಂಡ್ರು ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ಅನ್ನುವುದಾದರೆ, ನಿಮ್ಮ ಮೂಗುದಾರಕ್ಕೆ ತಕ್ಕನ ಹಾಗೆ ನಿಮ್ಮ ಹೆಂಡತಿ ನಿಮ್ಮ ನಿಯಂತ್ರಣವನ್ನು ಕಳೆದುಕೊಂಡಿದ್ದಾಳೆ ಅನ್ನುವುದಾದರೆ, ಆಕೆಗೆ ಆಕೆಯದ್ದೇ ಆದ ಸ್ವಾತಂತ್ರ್ಯವಿದೆ, ನಿಮಗೆ ನಿಮ್ಮದೇ ಆದ ಸ್ವಾತಂತ್ರ್ಯ ಇದೆ. ಡಿವೋರ್ಸ್ ಅನ್ನೋ ಕಾನೂನು ಅಸ್ತ್ರವನ್ನು ಪ್ರಯೋಗ ಮಾಡಬಹುದು. ಆರಂಭದಲ್ಲಿ ನಾನು ಚೆನ್ನಾಗಿದ್ದೆ, ಬರಬರುತ್ತಾ ನಾನು ನಿನಗಿಷ್ಟ ಆಗ್ತಿಲ್ಲ, ನಿನಗೆ ಪರಪುರುಷನೇ ಮುಖ್ಯ ಅನ್ನೋದಾದರೆ ನಿನ್ನಿಷ್ಟ ಪ್ರಕಾರ ಆ ದಾರಿನ ಹುಡ್ಕೊಂಡು ಹೋಗಬಹುದು ಅಂತ ₹2 ಪೆನ್ ತಗೊಂಡು ಒಂದೇ ಒಂದು ಸೈನು ಮುಗಿದು ಹೋಗ್ತಿತ್ತು. ಬ್ಯಾಗ್ ತಗೊಂಡು ಹೋಗೋದು ಯಾಕೆ, ಅದ್ರೊಳಗೆ ಚಾಕಿ ಇಟ್ಕೊಳ್ಳೋದು ಯಾಕೆ, ಆಕೆಯನ್ನು ಕೊಲ್ಲೋದು ಯಾಕೆ, ಮತ್ತು ಜೈಲಿಗೆ ಹೋಗೋದು ಯಾಕೆ? ತಮಿಳುನಾಡಿನ ಕೊಯಂಬತ್ತೂರಿನ ಹಾಸ್ಟೆಲ್ ಒಂದರಲ್ಲಿ ಜನ ನೋಡ್ತಿದ್ದ ಹಾಗೆ ಬ್ಯಾಗ್ನಿಂದ ಚಾಕು ತೆಗೆದು ಸ್ವಂತ ಹೆಂಡತಿಯನ್ನು ಕೊಂದು, ಅದಾದ ನಂತರ ಸೆಲ್ಫಿ ತಗೊಂಡವನು ಮುಠಾಳ. ಸೆಲ್ಫಿ ತಗೊಂಡು ಅದನ್ನು ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿ, ನನ್ನ ಹೆಂಡತಿ ಅಕ್ರಮ ಸಂಬಂಧವನ್ನು ಹೊಂದಿದ್ದಳು, ಹಾಗಾಗಿ ಕೆಲಸ ಮುಗಿಸ್ದೆ ಅಂತ ಹೇಳಿ ಸ್ಟೇಟಸ್ನಲ್ಲಿ ಬರ್ಕೊಂಡಿದ್ದಂತೆ. ಕೊಯಮತ್ತೂರಿನ ಮಹಿಳಾ ಹಾಸ್ಟೆಲ್ನಲ್ಲಿ ಭಾನುವಾರ ತನ್ನ ಪರಿತ್ಯಕ್ತ ಪತ್ನಿಯನ್ನು ಅಮಾನುಷವಾಗಿ ಹತ್ಯೆ ಮಾಡಿದ ವ್ಯಕ್ತಿಯೊಬ್ಬ ಮೃತದೇಹದ ಜೊತೆಗೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಅದನ್ನು ವಾಟ್ಸಪ್ ಸ್ಟೇಟಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಘಟನೆಯ ವಿವರ ಇದು. ಈ ಘಟನೆ ತಮಿಳುನಾಡಿನ ಮಹಿಳೆಯರ ವಿರುದ್ಧ ಹೆಚ್ಚುತ್ತಾ ಇರುವಂತಹ ದೌರ್ಜನ್ಯದ ಬಗ್ಗೆ ಸಾರ್ವಜನಿಕ ಆಕ್ರೋಶವು ಕೂಡ ಸ್ಫೋಟಗೊಂಡಿದೆ. ತಮಿಳುನಾಡು ಸ್ಟಾಲಿನ್ ಆಡಳಿತ ಇರತಕ್ಕಂತಹ ರಾಜ್ಯ. ದಿನಕ್ಕೊಂದು ಮಹಿಳಾ ವಿರೋಧಿ ಕೃತ್ಯಗಳಲ್ಲಿ ಸಂಭವಿಸ್ತಾನೆ ಇರುತ್ತೆ. ದಿನಕ್ಕೊಂದು ಲೈಂಗಿಕ ಪೀಡನೆ, ದಿನಕ್ಕೊಂದು ಹೆಣ್ಣಿನ ಮೇಲೆ ಅತ್ಯಾಚಾರ, ದಿನಕ್ಕೊಂದು ಸ್ತ್ರೀ ವಿರೋಧಿ ಕೃತ್ಯಗಳು, ದಿನಕ್ಕೊಂದೊಂದು ಮಹಿಳಾ ದೌರ್ಜನ್ಯ ಪ್ರಕರಣ ಅಲ್ಲಿ ದಾಖಲಾಗ್ತಾನೆ ಇರ್ತವೆ. ತಮಿಳುನಾಡಿನಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ವಾ, ಹೆಣ್ಣು ಮಕ್ಕಳಿಗೆ ಭದ್ರತೆ ಇಲ್ವಾ, ಹೆಣ್ಣು ಮಕ್ಕಳ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತಹ ಪ್ರಯತ್ನಗಳು ತಮಿಳುನಾಡಿನಲ್ಲಿ ಆಗ್ತಾ ಇದೆ ಅಂತೇಳಿ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡೋದೊಂದು ಬಾಕಿ. ಏನೇ ಇರಲಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತ ಮಹಿಳೆಯನ್ನ ಪ್ರಿಯಾ ಎಂದು ಗುರುತಿಸಲಾಗಿದೆ. ಈಕೆ ಕೊಯಮತ್ತೂರಿನ ಖಾಸಗಿ ಕಂಪನಿಯಲ್ಲಿ ಉದ್ಯೋಗ ಮಾಡ್ತಾ ಇದ್ಲು. ಪತಿ ಬಾಲಮುರುಗನ್, ಈ ಕೊಂದಂತ ಆರೋಪಿ, ವೈವಾಹಿಕ ವ್ಯಾಜ್ಯದಿಂದಾಗಿ, ಅಂದರೆ ಇಬ್ಬರು ದೂರ ಆಗಿದ್ರು ಕೌಟುಂಬಿಕ ಕಾರಣದಿಂದ. ಇಬ್ಬರು ಪ್ರತ್ಯೇಕ ವಾಸ ಇದ್ರು. ಭಾನುವಾರ ಪತ್ನಿಯನ್ನು ಭೇಟಿ ಮಾಡುವ ನೆಪದಲ್ಲಿ ಮಹಿಳಾ ಹಾಸ್ಟೆಲ್ಗೆ ಹೋದ. ಈ ಬಾಲಮುರುಗನ್ ಕಂಡು ಕೂಡಲೇ ಹೆಂಡತಿ ಪ್ರಿಯಾ ಮುರಿದು ಬಿದ್ದಿದ್ದಾಳೆ. ಬಟ್ಟೆ ಒಳಗೆ ಚಾಕು ಅವಿತಿಟ್ಕೊಂಡಿದ್ದ. ಕೋಪ ಬಂತು, ತೆಗೆದ, ಚುಚ್ಚುದ, ಕೊಂದು ಹಾಕದ. ಪೊಲೀಸರು ಬರೋವರೆಗೂ ಕೂಡ ಮೃತದೇಹದ ಪಕ್ಕದಲ್ಲೇ ನಿಂತ್ಕೊಂಡು ಅಳತಾನೂ ಇರಲಿಲ್ವಂತೆ. ಏನು ಭಂಡು ಧೈರ್ಯ ನೋಡಿ. ಅಲ್ಲೇ ಕೂತಿದ್ದಂತೆ ಪೊಲೀಸರು ಬಂದು ಎಳೆದುಕೊಂಡು ಹೋಗುವವರೆಗೂ ಕೂಡ ಅಲ್ಲಿಂದ ಕದಲಿರಲಿಲ್ಲ ಈತ. ಕೊನೆಗೆ ಪ್ರಾಥಮಿಕ ತನಿಖೆಯಲ್ಲಿ ಹೆಂಡತಿ ಪರಪುರುಷನ ಜೊತೆ ಸಂಪರ್ಕ ಇಟ್ಟುಕೊಂಡಿರುವುದನ್ನು ದ್ವೇಷವಾಗಿ ಪರಿವರ್ತನೆ ಮಾಡಿಕೊಂಡು ಆಕೆಯ ಮೇಲೆ ನಾನು ಹಠ ಸಾಧಿಸಿಬಿಟ್ಟೆ ಅಂತ ಹೇಳಿ ಪೊಲೀಸರ ಮುಂದೆ ಮೌಖಿಕವಾಗಿ
ಶರಣಾಗತಿ ಆಗಿದ್ದಾನೆ. ಈಗಾಗಲೇ ಪೊಲೀಸರು ಕೂಡ ಎಲ್ಲ ಪ್ರಾಸೆಸ್ ಮುಗಿಸಿ ಕೊಯಮತ್ತೂರಿನ ಜೈಲಿಗೆ ಬಿಟ್ಟು ಬರುವ ಕೆಲಸವನ್ನ ಮಾಡಿದ್ದಾರೆ. ಇದು ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನಡೆದಿರತಕ್ಕಂತಹ ಭೀಕರ ಘಟನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.